ವಿಮಲಾ, ನಿನ್ನ ಟೈಮೇ ಯಾಕೋ ಸರಿ ಇಲ್ಲ ಕಣೆ ವಿಮಲಾ. ಮಕ್ಕಳನ್ನ ಮದುವೆ ಮಾಡಿಕೊಟ್ಮೇಲೆ ಮಡ್ಲಿನ ಭಾರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಅದು ನಿನ್ನ ವಿಚಾರದಲ್ಲಿ ಉಲ್ಟಾ ಆಗೋಯ್ತು. ಎಲ್ಲ ನನ್ನ ಹಣೆ ಬರ. ಹಣೆ ಬರಹ ಹಣೆ ಬರಹ ಅಂತ ಯಾಕೆ ಹೇಳ್ತಿದ್ಯಾ ವಿಮಲಾ? ಈ ಮನೆಗೆ ಸೊಸೆಯಾಗಿ ಬಂದಾಗ ನಿನ್ನ ಹಣೆ ಬರಹ ತುಂಬ ಚೆನ್ನಾಗಿದೆ ಅಂತ ನೀನು ಖುಷಿ ಪಟ್ಟಿದ್ದೆ ಅಲ್ವಾ? ಅಂದರೆ ವಿಮಲಾ, ಜೀವನ ಅಂದಮೇಲೆ ಕಷ್ಟ, ಸುಖ, ನೋವು, ನಲಿವು ಎಲ್ಲ ಇದ್ದೇ ಇರುತ್ತೆ ಕಣೆ. ಜೀವನ ಚಕ್ರ ಅಂದರೆ ಹಾಗೆ ಅಲ್ವಾ? ಇಬ್ಬರು ಮಕ್ಕಳ ಜೀವನನೂ ಕಣ್ಣು ಮುಂದೆನೇ ಹಾಳಾಗ್ತಾ ಇರೋದನ್ನ ನನ್ನ ಕಣ್ಣಿಂದನೇ ನೋಡೋಕ್ಕಾಗ್ತಿಲ್ಲ ಕಣೆ. ಅಮ್ಮ ಕಣ್ಮುಂದೆ ಇಲ್ಲ ಅನ್ನೋ ದುಃಖ ಆದರೆ ಹಾದಿ ಕಷ್ಟನ ಕಣ್ಮುಂದೆ ನೋಡೋದೇ ಸಂಕಟ ಕಣೆ. ಎಲ್ಲದಕ್ಕಿಂತ ಸಂಕಟ ಅಂದರೆ ಅದನ್ನೆಲ್ಲ ತಡಿಯಕ್ಕೆ ನನ್ನಿಂದ ಏನೂ ಮಾಡೋಕ್ಕಾಗಿಲ್ವಲ್ಲ ಅಕ್ಕ. ಅದ್ಯಾರ ಶಾಪನೋ ಏನೋ. ವಿಮಲಾ, ಮಾವ ಮಾಡಿದ ಅವಾಂತರಕ್ಕೆ ನೀನು ಯಾಕೆ ಶಾಪ ಗೀಪ ಅಂತೆಲ್ಲ ಹೇಳ್ತಿದ್ಯಾ? ಹೇ ವಿಮಲಾ, ಅವತ್ತು ನಾನೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದೆ, ನೆನಪಿದ್ಯಾ? ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಮಕ್ಕಳ ಜೀವನ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಬಹಳಷ್ಟು ಜನ ಆ ದೇವಸ್ಥಾನದ ಬಗ್ಗೆ ಒಳ್ಳೆ ಮಾತಾಡ್ತಿದ್ದಾರೆ ಕಣೆ. ಹೌದಾ ಅಕ್ಕ? ಹೌದು ಕಣೆ. ಏನೋ ನಾನು ಮಾಡಿದ ಪುಣ್ಯ ಅನ್ಸುತ್ತೆ. ಅಲ್ಲಿ ಹೋಗಿ ಪೂಜೆ ಮಾಡಿಸಿದ್ಮೇಲೆ ನಮ್ಮ ಶೋಭಿತಾ ನೋಡು ಎಷ್ಟು ಖುಷಿಯಾಗಿ ಜೀವನ ಮಾಡ್ತಿದ್ದಾಳೆ ಅಂತ. ನೀವು ಹೇಳ್ತಿರೋದು ನಿಜನೇ ಚಿಕ್ಕಮ್ಮ? ನಿಂಗೂ ಸರಿ ಅನ್ಸಲ್ವೇನಮ್ಮ? ಚಿಕ್ಕಮ್ಮಂಗೆ ಮನೆ ಅಳಿಯನೇ ಸಿಕ್ಕಿದಾರಲ್ಲ. ಪೂಜೆ ಮಾಡಿಸ್ತೀಯೋ ಅಥವಾ ಏನು ಮಾಡಿಸ್ತೀಯೋ ಗೊತ್ತಿಲ್ಲ. ಅವಾಗಾದ್ರೂ ಆ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾಳ ನೋಡೋಣ. ಹೋಗ್ತಾಳೆ ಆದ್ರೆ ಈ ಮನೆಯಿಂದ ಆಚೆ ಅಲ್ಲ, ಡೈರೆಕ್ಟಾಗೆ ಆದಿ ಹಾಟಿಗೆ ಹೋಗ್ತಾಳೆ. ಏನೇ ಹೇಳ್ತಿದ್ಯಾ ಶೋಭಿ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಶೋಭಿ. ನಾನು ಯಾಕೆ ಏನೇನೋ ಮಾತಾಡ್ಲಿ ದೊಡ್ಡಮ್ಮ. ನಾವಿಷ್ಟು ಸೀರಿಯಸ್ ಆಗಿ ಆ ದಿನ ಲಕ್ಷ್ಮಿ ಟ್ರಾಪ್ ಇಂದ ಹೇಗ್ ಬಿಡ್ಸೋದು ಅಂತ ಯೋಚನೆ ಮಾಡ್ತಿದೀವಿ. ಆದ್ರೆ ಅವರಿಬ್ರು ನಮ್ ಕಣ್ಣಿಗೆ ಮಣ್ಣೆರ್ಚ್ಕೊಂಡು ನವರಂಗೆ ಆಟ ಆಡ್ತಿದ್ದಾರೆ. ಸಾಕು ಸುಮ್ಮನಿರು ಶೋಭಿ. ಆದಿಗೆ ಲಕ್ಷ್ಮಿ ಕಂಡ್ರನೇ ಆಗಲ್ಲ. ಆದಿ ಅಂತೂ ಲಕ್ಷ್ಮಿನ ನೋಡಿದ್ರೆ ಸಾಕು ಉರಿದು ಬೀಳ್ತಾನೆ. ನೀನೇನು ಶೋಭಿ ಹೀಗೆಲ್ಲ ಹೇಳ್ತಿದ್ಯಾ? ಶೋಭಿ ಅಕ್ಕ, ನೀನ್ ಆದಿ ಅಣ್ಣ ಬಗ್ಗೆ ಏನೇನೋ ಮಾತಾಡ್ಬೇಡ. ಹಿ ಹೇಟ್ಸ್ ಲಕ್ಕಿ. ಐ ಆಮ್ ಶೋರ್ ಅಬೌಟ್ ಇಟ್. ಹೌದಮ್ಮ, ನೀನು ನಿಮ್ಮ ಅಣ್ಣನ ಕವರ್ ಮಾಡ್ಕೊಂಡೇ ಇರು. ಆದ್ರೆ ನಿಮ್ಮ ಅಣ್ಣ ಅದಕ್ಕೆ ಅಲ್ಲಿ ಕಣ್ಣ ಮುಚ್ಚಲೆ ಆಡ್ಕೊಂಡು ನಮ್ ಕಿವಿ ಮೇಲೆ ಲಾಲ್ ಭಾಗ ಇಡ್ತಿದ್ದಾರೆ. ಶೋಭಿ ಸಾಕು ಅಂದೆ ತಾನೆ. ನನ್ ಮಗ ಏನು ಅನ್ನೋದು ನನಗ್ ಗೊತ್ತು. ವಿಮಲಾ, ಇಲ್ಲಿ ನೋಡು ವಿಮಲಾ, ಇರೇ ಒಂದು ನಿಮಿಷ.